ಜನರಿಗೆ ಕುಡಿಯೋಕ್ ನೀರಿಲ್ಲ, ಹೋಟೆಲ್ನಲ್ಲಿ ತೊಳೆಯೋಕ್ ನೀರಿಲ್ಲ, ಆಸ್ಪತ್ರೆ, ಶಾಲೆ, ಕಲ್ಯಾಣ ಮಂಟಪ ಅಂತ ಎಲ್ಲರಿಗೂ ಜಲ ಸಂಕಷ್ಟ ಎದುರಾಗಿದೆ. ವಿಷಯ ಅಂದ್ರೆ ಬೆಂಕಿ ನಂದಿಸೋಕೂ ನೀರಿನ ಅಭಾವ ಎದುರಾಗಿದೆ. ಬೆಂಕಿ ನಂದಿಸಲು ನೀರಿಲ್ಲದೆ ಅದೊಂದು ಗೋಡೌನ್ ವಾರದಿಂದಲೂ ಹೊತ್ತಿ ಉರಿತಾ ಇದೆ. ಗೋಡೌನ್ ದಗದಗಸ್ತಿದೆ. ಬೆಂಕಿ ನಂದಿಸೋಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ಒಂದು ದಿನ ಅಲ್ಲ, 2 ದಿನ ಅಲ್ಲ, 1 ವಾರದಿಂದ ಬೆಂಕಿ ನಂದಿಸ್ತಿದ್ರೂ ಅಗ್ನಿ ನರ್ತನ ಕಡಿಮೆಯಾಗ್ತಿಲ್ಲ. ಗೋದಾಮಿನಿಂದ ಹೊಗೆ ಬರುತ್ತಲೇ ಇದೆ. ಇದಕ್ಕೆ ಕಾರಣವೇ ನೀರಿನ ಸಂಕಷ್ಟ. ಅಗ್ನಿಶಾಮಕ ದಳಕ್ಕೆ ಎದುರಾದ ಜಲ ಸಂಕಷ್ಟ. ನೀರಿನ ಅಭಾವ, ವಾರದಿಂದಲೂ ಗೋಡೌನ್ ದಗದಗ. ದೇವನಹಳ್ಳಿ ಬಳಿಯ ಗವಿಗುಡಿಯಲ್ಲಿರೋ ಆಹಾರ ಪದಾರ್ಥ ಗೋಡೌನ್ಗೆ ಬೆಂಕಿ ಬಿದ್ದಿತ್ತು. ನೋಡ್ತಿದ್ದಂತೆ ಇಡೀ ಗೋದಾಮು ಹೊತ್ತಿ ಉರಿದಿತ್ತು. ಕೋಟ್ಯಾಂತರ ರೂಪಾಯಿ ಮೌಲ್ಯದ ದಿನಸಿ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿತ್ತು. ಮಾರ್ಚ್ 18ರಂದು ಬೆಂಕಿ ಬಿದ್ದಿದ್ದು 10ಕ್ಕೂ ಹೆಚ್ಚು ವಾಹನಗಳಿಂದ ಬೆಂಕಿ ನಂದಿಸಲಾಯಿತು. ವಿಷಯ ಅಂದ್ರೆ ನೀರಿನ ಕೊರತೆಯಿಂದಾಗಿ ಬೆಂಕಿಯನ್ನ ಸಂಪೂರ್ಣವಾಗಿ ನಂದಿಸಿಲ್ಲ. ಹೀಗಾಗಿ ಗೋಡೌನ್ ಇನ್ನೂ ಕೂಡ ಬುಸುಗುಡ್ತಿದೆ. ಇಂದಿಗೂ ಕೆಟ್ಟ ಹೊಗೆ ಬರ್ತಿದ್ದು ಅಕ್ಕಪಕ್ಕದ ನಿವಾಸಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇವಾಗ ಏನಾಗಿದೆ, ಅದೆಲ್ಲ ಆರಿದ ಮೇಲೂ ಐಟಮ್ಸ್ ತುಂಬ ಇರೋದ್ರಿಂದ, ಈ ಸಕ್ಕರೆ, ತುಪ್ಪ, ಎಣ್ಣೆ ಇರೋದ್ರಿಂದ ಬೆಂಕಿ ರಾತ್ರಿ ಹಾಕಿದ ಕೂಡಲೇ ಆರ್ತಾ ಇಲ್ಲ. ಎಷ್ಟು ನೀರು ಹಾಕಿದ್ರೂ ಆರ್ತಾ ಇಲ್ಲ. JCB ಬಂದು ಬಿಲ್ಡಿಂಗ್ ಹೊಡೆದ್ರೂ ಅದು ಆರ್ತಾ ಇಲ್ಲ. ಇಲ್ಲಿ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಇರೋದ್ರಿಂದ ಅವರು ನೀರು ಸ್ವಿಮ್ಮಿಂಗ್ ಪೂಲಿಂದ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಸ್ವಿಮ್ಮಿಂಗ್ ಪೂಲಿಂದ, ಕೆರೆಯಿಂದ, ಅಲ್ಲಿಂದ ಎಲ್ಲ ತೊಗೊಂಡು ಬಂದು ನೀರು ಹೊಡೆದಿದ್ದಾರೆ. ಆದ್ರೂ ಈ ಸಮಸ್ಯೆ ಮುಗಿತಾ ಇಲ್ಲ. ದೊಡ್ಡ ಬಿದರುಕಲ್ಲು ವಾರ್ಡ್ ವ್ಯಾಪ್ತಿಯಲ್ಲಿ ಬರೋ ಚನ್ನನಾಯಕನ ಪಾಳ್ಯದ ಜನರಿಗೆ ನೀರಿಲ್ಲದೆ ಪ್ರತಿನಿತ್ಯ ನರಕ ದರ್ಶನವಾಗ್ತಿದೆ. ಚಿಕ್ಕ ಬಿದರುಕಲ್ಲು ಸೇರಿದಂತೆ ಸುತ್ತಮುತ್ತಲಿನ ಜನರಿಗೆ ನೀರಿನ ಅಭಾವ ಎದುರಾಗಿದೆ. ವಿಷಯ ಅಂದ್ರೆ ಬೋರ್ವೆಲ್ ನೀರನ್ನ ವಾಟರ್ ಮ್ಯಾನ್ಗಳು ಸರಿಯಾಗಿ ಪೂರೈಸ್ತಿಲ್ವಂತೆ. ಹೀಗಾಗಿ ಸ್ಥಳೀಯರು ಖಾಲಿ ಕೊಡ ಹಿಡಿದು ಆಕ್ರೋಶ ಹೊರಹಾಕಿದ್ರು. ಮೇನ್ ಈ ಊರಲ್ಲಿ ಅಧಿಕಾರಿಗಳು ಬಂದು ನಿಮ್ಮ ಸಮಸ್ಯೆ ಏನು ಎತ್ತ ಅಂತ ಒಬ್ರು ಕೇಳೋರಿಲ್ಲ. ಅದೇ ಒಂದು ಓಟ್ ಬೇಕಂದ್ರೆ ತಿಂಗಳನ್ಗಟ್ಲೆ ಓಟ್ ಬೇಕು ಅಂತ ತಿರುಗ್ತಾರೆ. ಓಟ್ ಬೇಕು ಅಂದಾಗ ತಿರುಗ್ದವ್ರು ಅವತ್ತು ಹೋದವ್ರು ಇವತ್ತುವರೆಗೂ ನಿಮ್ಮ ಸಮಸ್ಯೆಗಳು ಏನು ಅಂತೇನಿಲ್ಲ. ಏನಕ್ಕೋಸ್ಕರ ಇವ್ರು ನಿಂತ್ಕೋತಾರೆ ಓಟ್ಗೆ? ಏನಕ್ಕೆ ಅಧಿಕಾರಿಗಳು ಅಂತ ಇದಾವ್ರೆ ಇಲ್ಲಿ? ಜಲ ಸಂಕಷ್ಟವನ್ನೇ ಬಂಡವಾಳ ಮಾಡಿಕೊಂಡಿರೋ ಟ್ಯಾಂಕರ್ ಮಾಲೀಕರು ಹೆಚ್ಚಿನ ಹಣ ವಸೂಲಿ ಮಾಡ್ತಿದ್ರು. ಈ ಬಗ್ಗೆ ವರದಿ ಮಾಡ್ತಿದ್ದಂತೆ ಎಚ್ಚೆತ್ತ ಸರ್ಕಾರ ರೇಟ್ ಫಿಕ್ಸ್ ಮಾಡಿತ್ತು. ಆದರೆ ಟ್ಯಾಂಕರ್ ಮಾಲೀಕರು ಈ ಆದೇಶ ಪಾಲಿಸ್ತಿಲ್ಲ. ಮತ್ತೆ ಹೆಚ್ಚಿನ ಹಣ ವಸೂಲಿ ಮಾಡ್ತಿದ್ದಾರೆ. ಮತ್ತೊಂದೆಡೆ 200 ಟ್ಯಾಂಕರ್ ಬಾಡಿಗೆಗೆ ಪಡೆದಿರೋ ಜಲಮಂಡಳಿ ಸಂಕಷ್ಟ ಇರೋ ಕಡೆ ಉಚಿತ ನೀರು ಪೂರೈಸ್ತೀವಿ ಅಂತ ಹೇಳಿತ್ತು. ಆದ್ರೆ ಅದೆಷ್ಟೋ ಏರಿಯಾಗಳಿಗೆ ನೀರು ಪೂರೈಕೆಯಾಗ್ತಿಲ್ಲ. ಫ್ರೀ ನೀರು ಅಂತಾನು ಏನು ಕೊಡ್ತಾ ಇಲ್ಲ, ಎಲ್ಲಿಂದ ಬರ್ತಾ ಇಲ್ಲ. ನಮಗೆ ಫ್ರೀ ನೀರು ಇಲ್ಲ, ಟ್ಯಾಂಕರ್ ಬ್ಯಾನರ್ದು ಯಾವುದು ಬರ್ತಿಲ್ಲ. ಬಟ್ ಅವ್ರು ಫಿಕ್ಸ್ ಮಾಡಿರೋ ರೇಟೇ ನಾವು ಕೊಡಬೇಕು. ನಮ್ಗೆ ಅವಶ್ಯಕತೆ ಇದೆ, ನಾವು ಕೊಡಬೇಕು ನೀರು. ಮತ್ತು ಹೇಳಿದ ಟೈಮಿಗೂ ಬರ್ತಿಲ್ಲ. ಅದು ನಾವು 3 ಡೇಸ್ ಬಿಫೋರೇ ಹೇಳಬೇಕು ಅಂತ ಬೇರೆ ಹೇಳ್ತಾರೆ. ಈ ಸಂಕಷ್ಟದ ನಡುವೆ ನೀರು ಪೋಲು ತಡೆಯಲು ಜಲಮಂಡಳಿ ದಂಡಾಸ್ತ್ರದ ಮೊರೆ ಹೋಗಿದೆ. ನೀರು ವ್ಯರ್ಥ ಮಾಡಿದ್ರೆ 5,000 ದಂಡ ನಿಗದಿ ಮಾಡಿದ್ದ ಮಂಡಳಿ ಈವರೆಗೆ ಬರೋಬ್ಬರಿ 1,10,000 ದಂಡ ವಸೂಲಿ ಮಾಡಿದೆ. ಶಾಂತಮೂರ್ತಿ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.